ಬೇಗ ತಗೊಂಡ್ಬಿಡುತ್ತೆ ಭಯ. ಏನು ತೆಗಿಯೋದು ನಿಧಾನ ಆಗ್ತೀವಿ. ಏನು ಮಾಡೋಕ್ಕೆ? ಈರುಳ್ಳಿ ದೋಸೆ ಬೇಕಂತೆ ನಿಮ್ಮ ಅಪ್ಪನಿಗೆ. ಅಷ್ಟೇನಾ? ಸಾಕ್ಬಿಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಗಳವಾರ, ಅಂದರೆ ಇದು ಲಾಸ್ಟ್ ಇಯರ್ ಅಂದರೆ 2024 ಲಾಸ್ಟ್ ಡೇ, ಅಂದರೆ ಡಿಸೆಂಬರ್ 31 ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಅಂದರೆ 2024 ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಹಾಗೆ ಬೆಳಿಗ್ಗೆ ಕೌಶಿಗೆ ಈರುಳ್ಳಿ ಎಲ್ಲ ಕಟ್ ಮಾಡೋದಕ್ಕೆ ಕೊಟ್ಟಿದ್ದೆ, ಅವ್ನು ಕಟ್ ಮಾಡಿದ್ದ. ಆಮೇಲೆ ನಾನು ದೋಸೆ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡುವಾಗ ಅದು ಸ್ವಲ್ಪ ಅನ್ನಿಸ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಿತ್ತು ನನಗೆ, ಅಂದರೆ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಮತ್ತು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಇದರಲ್ಲಿ ಈರುಳ್ಳಿನ ತುಂಬ ಈ ಚಾಪರೆಲ್ಲ ಏನಂದರೆ ತುಂಬ ಸಣ್ಣದಾಗಿ ಕಟ್ ಮಾಡುತ್ತೆ. ಆದರೆ ಏನಂದರೆ ಈರುಳ್ಳಿ ಇರ್ಬೋದು, ಟೊಮೆಟೊ ಇರ್ಬೋದು, ನೀವು ಆದಷ್ಟು ಒಂದು ಮೀಡಿಯಮಲ್ಲಿ ಕಟ್ ಮಾಡಿ ಹಾಕಿ. ಅಂದರೆ ಉಂಡೆ ಈರುಳ್ಳಿನೇ ಅಥವಾ ಉಂಡೆ ಟೊಮೆಟೊ ಆ ಥರ ಎಲ್ಲ ಹಾಕ್ಬೇಡಿ. ಆದಷ್ಟು ಒಂದು ಮೀಡಿಯಮಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ನೀಟಾಗಿ ಸಣ್ಣದಾಗುತ್ತೆ. ಆದರೆ ತುಂಬ ದಪ್ಪದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಅಷ್ಟು ನೀಟಾಗಿ ಚಾಪ್ ಮಾಡಲ್ಲ, ಅಂದರೆ ಕಟ್ ಮಾಡೋದಿಲ್ಲ ಅದು. ಆಮೇಲೆ ಕೌಶಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿ ಹಾಕ್ಕೊಟ್ಟಿದ್ದ. ಆಮೇಲೆ ನನಗೂ ಅದು ಓಕೆ ಅನ್ನಿಸ್ತು. ಮತ್ತೆ ನೋಡಿದ್ರೆ ಅದು ಕಡಿಮೆ ಅಂತ ಅನ್ನಿಸ್ತಾಯಿತ್ತು ನನಗೆ. ಅಂದರೆ ಈರುಳ್ಳಿ ದೋಸೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮತ್ತೆ ನಾನು ಇನ್ನೂ ಒಂದು 3 ಈರುಳ್ಳಿ ತೆಗೆದು ಕಟ್ ಮಾಡಿ, ಅಂದರೆ ಆ ಚಾಪರಲ್ಲಿ ಏನಿದೆ ಅದರಲ್ಲಿ ಹಾಕಿ ಆಮೇಲೆ ಮತ್ತೆ ಮಿಕ್ಸ್ ಮಾಡಿದ್ಮೇಲೆ ಓಕೆ ಸರಿ ಇದೆ ಅಂತ ಅನ್ನಿಸ್ತು. ಹಾಗೆ ಮೋನ್ ಹೇಳ್ತಾಯಿದ್ರು ಏನಂದರೆ ಏನು ತಿಂಡಿ ಮಾಡ್ತೀನಿ ಅಂದಾಗ ದೋಸೆ ಹಿಟ್ಟು ಮಾಡೋಣ ಅಂದರೆ ದೋಸೆ ಹಿಟ್ಟಿದೆ, ದೋಸೆ ಮಾಡ್ತೀನಿ ಅಂತ ಹೇಳಿದೆ. ಆವಾಗ ಬರೀ ದೋಸೆ ಬೇಡ, ತುಂಬ ದಿನ ಆಗಿದೆ, ಈರುಳ್ಳಿ ದೋಸೆ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಆ ಚಾಪರಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಟೊಮೆಟೊ ಒಂದು ಹಾಕಿಲ್ಲ ಅಷ್ಟೇ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೋದು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ದಪ್ಪ ಬರುತ್ತೆ. ಈ ಥರ ಚಾಪರಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಸಣ್ಣದಾಗಿ ಬರುತ್ತೆ. ಆಮೇಲೆ ಚೆನ್ನಾಗೂ ದೋಸೆ ಹಾಕ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದು ದಪ್ಪ ಒಂದು ಸಣ್ಣ, ಅಂದರೆ ಈರುಳ್ಳಿ ನಾವು ಕೈಯಲ್ಲಿ ಅಂದರೆ ಚಾಕುವಲ್ಲಿ ಕಟ್ ಮಾಡಿದ್ರೆ ಆ ಥರ ಅನಿಸುತ್ತೆ. ಒಂದು ಸಣ್ಣಕ್ಕಿದೆ ಅನಿಸುತ್ತೆ, ಒಂದು ತುಂಬ ದಪ್ಪ ಇರುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಇದರಲ್ಲಿ ಕಟ್ ಮಾಡಿದರೆ ಬೆಸ್ಟು. ಇವಾಗ ಇದೆಲ್ಲ ಏನಂದರೆ ಡಿಮಾರ್ಟು, ಮಾಮೂಲಿ ಸಣ್ಣ ಪುಟ್ಟ ಮಾಲ್ಗಳಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನೀವು ಎಲ್ಲಾದರೂ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಮೋನ್ಗೆ ಸ್ವಲ್ಪ ಕಾಯಿ ಚಟ್ನಿ ಬೇಕು ಅಂತ ಹೇಳಿದ್ರು ಈರುಳ್ಳಿ ದೋಸೆಗೆ. ಈರುಳ್ಳಿ ದೋಸೆ ಅಂದ ತಕ್ಷಣ ಪ್ಲೈನೇ ತಿನ್ಬೋದು, ಚಟ್ನಿ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಆಮೇಲೆ ಅವ್ರು ಸ್ವಲ್ಪ ಚಟ್ನಿ ಇಷ್ಟಪಡ್ತಾರೆ, ಅದಕ್ಕೆ ಸ್ವಲ್ಪ ಚಟ್ನಿ ಮಾಡೋಣ ಅಂತೇಳಿ ನಾನು ಚಟ್ನಿನ ಮಾಡ್ತಾಯಿದ್ದೀನಿ. ಇವಾಗ ಮಾಮೂನಿಗೋಸ್ಕರ ಅಷ್ಟೇ ನಾನು ತೆಂಗಿನಕಾಯಿ ಚಟ್ನಿನ ಮಾಡಬೇಕು. ಹಾಗೆ ಅವರು ಸ್ವಲ್ಪ ಇಷ್ಟಪಡ್ತಾರಲ್ವ, ಅದಕ್ಕೆ ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ತೆಂಗಿನಕಾಯಿನ ನಾನು ತುರಿದಿಲ್ಲ ಇಲ್ಲಿ, ಹಾಗೆ ಸಣ್ಣ ಪೀಸ್ನ ಕಟ್ ಮಾಡ್ಕೊಂಡು ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ಚಟ್ನಿ ಎಲ್ಲ ಮಾಡಿಟ್ಬಿಟ್ಟು, ಹಾಗೆ ಸೋಫಾ ಮತ್ತು ದಿವಾನ ಏನಿದೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಡೋಣ, ಅಂದರೆ ಒದ್ರು ಬಿಡೋಣ. ಅದರಲ್ಲಿ ಕೂದಲು, ಅಂದರೆ ಬೆಕ್ಕಿನ ಕೂದಲು ಏನಿರುತ್ತೆ ಅದೇ ಜಾಸ್ತಿ ಇರುತ್ತೆ, ಅದೆಲ್ಲ ಉದುರಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ಅಲ್ಲಿ ಏನಂದರೆ ಬೆಕ್ಕುಗಳಿಲ್ಲ, ಎಲ್ಲ ಕೆಳಗಡೆ ಹೋಗಿದೆ ಆಟ ಆಡೋದಕ್ಕೆ. ಅದಕ್ಕೆ ನಾನೀಗ ಕ್ಲೀನ್ ಮಾಡಿಬಿಟ್ರೆ ಬೆಸ್ಟು. ಆಮೇಲೆ ಏನಾಗುತ್ತೆ ಅಂದರೆ ಬೆಕ್ಕುಗಳು ಕೆಳಗಡೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೇನು ಮಾಡುತ್ತೆ, ಅದೇ ಪ್ಲೇಸಿಗೆ ಇಲ್ಲ ಸೋಫಾ ಮೇಲೆ ಒಂದೆರಡು ಮಲಗಿರುತ್ತೆ, ದಿವಾನ್ ಮೇಲೆ ಒಂದೆರಡು ಮಲ್ಕೊಂಡಿರುತ್ತೆ. ಅದಕ್ಕೆ ನಾನು ಅದು 2 ಅಂದರೆ 4 ಬೆಕ್ಕು ಕೂಡ ಕೆಳಗಡೆ ಇತ್ತಲ್ಲ, ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಬೇಕಾದರೆ ನನಗೆ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಬಂದು ಮಲ್ಕೊಂಡಿರುತ್ತಲ್ಲ, ಆವಾಗ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀನಿ. ಏನಕ್ಕೆ ಅಂದರೆ ಅದು ಮತ್ತೆ ಎದ್ದೇಳಿಸ್ಬೇಕು ಆ ಥರ ಎಲ್ಲ ಆಗುತ್ತಲ್ಲ, ಅದಕ್ಕೆ ಕೆಳಗಡೆ ಹೋಗಿರೋದ್ರಿಂದ ನಾನು ಇವಾಗ ಸೋಫಾ ಎಲ್ಲ
ಮತ್ತು ದಿವಾನ್ ಕಾಟು ಅದನ್ನೆಲ್ಲ ಏನಿಲ್ಲ, ಬರೀ ಕೂದಲು ಏನಾದರೂ ಡಸ್ಟ್ ಎಲ್ಲ ಇರುತ್ತಲ್ವ, ಅದರಿಂದ ಒಂದು ಹಳೆ ನೈಟಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒದ್ರುವಂಥದ್ದು. ಅಲ್ಲೇನಾದರೂ ಸಣ್ಣ ಪುಟ್ಟ ಕೂದಲಿದ್ರೆ ಬೆಕ್ಕಿಂದು ಮತ್ತು ಏನಾದರೂ ಡಸ್ಟ್ ಇದ್ದರೆ ಎಲ್ಲ ನೀಟಾಗಿ ಹೋಗುತ್ತೆ. ಹೆಚ್ಚಾಗಿ ಅಂದರೆ ಬೆಕ್ಕಿನ ಕೂದಲೇ ಜಾಸ್ತಿ ಇರುವಂಥದ್ದು, ಅದಕ್ಕೆ ಅದನ್ನೆಲ್ಲ ನೀಟ್ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇರುವಂಥದ್ದು ಅಷ್ಟೇ. ನೆಕ್ಸ್ಟು ಅದೆಲ್ಲ ಕ್ಲೀನ್ ಮಾಡಿ ಬಂದಮೇಲೆ ಕೌಶಿ ಎಲ್ಲ ರೆಡಿ ಆಗಿದ್ದ, ಅವನಿಗೂ ಕೂಡ ತಿಂಡಿ ಹಾಕ್ಕೊಟ್ಬಿಡೋಣ ಅಂಥೇಳಿ ಇವಾಗ ಈರುಳ್ಳಿ ದೋಸೆ ಹಾಕ್ತಾಯಿದ್ದೀನಿ. ಮತ್ತು ಅವನು ಒಂದೇ ದೋಸೆ ತಿನ್ನೋಕ್ಕಾಗೋದು, ಈರುಳ್ಳಿ ದೋಸೆ ಎಲ್ಲ, ಯಾಕೆ ಸ್ವಲ್ಪ ಅದು ಈರುಳ್ಳಿ ದೋಸೆ ಅಂದರೆ ಮಂದ ಬರುತ್ತೆ, ಅಂದರೆ ಥಿಕ್ನೆಸ್ ಜಾಸ್ತಿ ಇರುತ್ತೆ ಅದು, ಆದ್ದರಿಂದ ಅವನು ಒಂದೇ ದೋಸೆ ತಿಂದಿದ್ದು. ಮತ್ತು ಸ್ಕೂಲಿಗೂ ಅಷ್ಟೇ 2 ದೋಸೆ ತೊಗೊಂಡೋಗಿದ್ದು. ಸಾಕಮ್ಮ, ಒಂದಕ್ಕೆ ಹೊಟ್ಟೆ ತುಂಬಿದಾಗ ಆಗುತ್ತಾ ಇದೆ, ಅದಕ್ಕೆ ಬಾಕ್ಸಿಗೆ 2 ಹಾಕು, ನನಗೆ ಒಂದೇ ಒಂದು ಕೊಡು ಅಂತ ಹೇಳ್ದ. ಚೆನ್ನಾಗೂ ಆಗಿತ್ತು ಮತ್ತು ಚೆನ್ನಾಗೂ ಬಂದಿತ್ತು. ಮತ್ತು ಬಿಸಿ ಬಿಸಿ ಇರುವಾಗ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ನಮಗೆ ಚಟ್ನಿ ಅವಶ್ಯಕತೆಯೇ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಅವನಿಗೆ ಒಂದೇ ದೋಸೆ ಹಾಕ್ಕೊಟ್ಟೆ. ಪ್ಲೈನ್ ದೋಸೆ ಆದರೆ, ಅಂದರೆ ಈರುಳ್ಳಿ ಆ ಥರದ್ದೇನೂ ಹಾಕಿಲ್ಲ ಅಂದರೆ ಒಂದು 2 ದೋಸೆ ತಿಂತಾನೆ. ಈ ಥರ ಈರುಳ್ಳಿ ಎಲ್ಲ ಹಾಕಿದರೆ ಸ್ವಲ್ಪ ಏನಂದರೆ ಒಂದೇ ದೋಸೆ ತಿನ್ನೋಕ್ಕಾಗುವಂಥದ್ದು ಆ ಥರ. ಮತ್ತು ಚೆನ್ನಾಗೂ ಆಗಿತ್ತು, ಚೆನ್ನಾಗೂ ಬಂದಿತ್ತು ದೋಸೆ. ಆಮೇಲೆ ನೀವು ಇದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕೋಬೋದು, ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಆದರೆ ನಾನು ಬರೀ ಇಲ್ಲಿ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಏನು ಹಾಕಿದೆ, ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು, ಅದಕ್ಕೇ ನಾನು ಹೇಳಿದ್ದು ಪ್ಲೈನು ಹಾಗೆ ತಿನ್ಬೋದು ಅಂತ, ಅದಕ್ಕೋಸ್ಕರನೇ ಹೇಳಿದ್ದು. ಚೆನ್ನಾಗೂ ಬಂದಿದೆ ದೋಸೆ ಅಂತೂ. ಟೈಮ್ ಬಂದು ಇವಾಗ 10:30 ಆಗ್ತಾಯಿದೆ. ಹಾಗೆ ಕಿಚನ್ ಕೆಲಸ ಎಲ್ಲ ಮುಗೀತು. ಕಿಚನ್ ಕೆಲಸ ಎಲ್ಲ ಮುಗಿಸಿ ಡಸ್ಟ್ಬಿನ್ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ಕೂಡ ತೊಳೆದಿಟ್ಟಿದ್ದೀನಿ. ಆವಾಗವಾಗ ತೊಳಿತಾ ಇರ್ತೀನಿ, ಯಾವಾಗಲಾದರೂ ತುಂಬ ಗಲೀಜಾಗಿದೆ ಅನ್ನೋ ಟೈಮಲ್ಲಿ ಅಷ್ಟೇ ತೊಳೆದ್ಬಿಟ್ಟು ಇಲ್ಲಿಟ್ಟಿದ್ದೀನಿ.
ಸ್ವಲ್ಪ ನೀರೆಲ್ಲ ಸೋರಲಿ, ನೀರೆಲ್ಲ ತೊಟ್ಟಿದ ಮೇಲೆ ತೊಗೊಂಡೋಗ್ಬಿಟ್ಟು ಹೊರಗಡೆ ಇಟ್ಬಿಡ್ತೀನಿ. ಆಮೇಲೆ ಅದನ್ನು ಸಂಜೆ ತನಕ ಬಿಸಿಲಲ್ಲೇ ಒಣಗಲಿ ಅಂದ್ಬಿಟ್ಟು ಆ ಥರ ಮಾಡೋವಂಥದ್ದು. ಇವಾಗ ತೊಳೆದಿಟ್ಟಿರೋದ್ರಿಂದ ನೀರೆಲ್ಲ ಸ್ವಲ್ಪ ಹೋಗಲಿಲ್ಲ ಅಂದರೆ ಹಾಲಲ್ಲೆಲ್ಲ ಏನಾಗುತ್ತೆ ಅಂದರೆ ತೊಟ್ಟ ಅಂತ ತೊಟ್ಟಿರುತ್ತೆ, ಇನ್ನು ಕಸ ಎಲ್ಲ ಗುಡಿಸಿಲ್ಲಲ್ಲ ಅದಕ್ಕೆ. ಓಕೆ, ಹಾಗೆ ನನ್ನ ಗಂಟಲು ಏನಾಗಿದೆ ಅಂದರೆ ಕಫ ಆಗಿಬಿಟ್ಟಿದೆ. ಎಷ್ಟೇ ಕಫನ ಉಗಿತಾ ಇದ್ರೂ ಕಫ ಬರ್ತಾನೆ ಇದೆ. ಎಷ್ಟು ಕಫ ಕಟ್ಕೊಂಡಿದೆಯೋ ಏನೋ ಗೊತ್ತಿಲ್ಲ. ಅದಕ್ಕೆ ಇವಾಗೇನಾದರೂ ರಸಮ್ ಮಾಡೋಣ ಅಂತೇಳಿ ರಸಮೆಲ್ಲ ಮಾಡಿಬಿಟ್ಟು ಸ್ವಲ್ಪ ಕುಡಿದ್ರೆ ಗಂಟ್ಲಿಗೆ ಸ್ವಲ್ಪ ಒಳ್ಳೆಯದು. ಹಾಗೆ ಇಬ್ಬರು ಸುಂದರಿಲ್ಲ ಮಲ್ಕೊಂಡಿದ್ದಾಳೆ, ಕರ್ಗಮ್ಮ ಇಲ್ಲಿದ್ದಾಳೆ, ನಾಮ ಇಲ್ಲಿದೆ. ನಾಮ ಒಂದು 3-4 ಡೇಸಿಂದ ಡೈಲಿ ಬೆಕ್ಕು ಕೈಲಿ ಕಚ್ಚಿಸ್ಕೊಳ್ಳೋದು ಬರೋದು. ಅದು ಗಾಯ ಈ ಕಡೆ ಸೈಡ್ ಇದೆ, ನಂಗೆ ತೋರ್ಸೋಕ್ಕೆ ಆಗ್ತಾಯಿಲ್ಲ. ನೆನೆನೂ ಕಚ್ಚಿಸ್ಕೊಂಡು ಬಂದಿದೆ, ಅದು ಗಾಯ ವಾಸಿ ಆಗೋಕ್ಕೆ ಬಿಡ್ತಾ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಈಗ ಆಗಿದ್ದ ಗಾಯ ಪದೇ ಏನೋ ಹೇಳ್ತಾರೆ ಅದಕ್ಕೆ, ಅದೇ ಜಾಗದಲ್ಲಿ ಆಗ್ತಾ ಇರುತ್ತೆ ನೋಡಿ, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ನಿನ್ನೆ ಒಂದು 6 ಮುಕ್ಕಾಲು ಆ ಥರ ಟೈಮಲ್ಲಿ ಮತ್ತೆ ಬೆಕ್ಕು ಬಂದು ಪರ್ಚಿರೋದಲ್ವ, ಮತ್ತು ಅದೇ ಜಾಗ ಫುಲ್ಲು ಓಪನ್ ಆಗಿಬಿಟ್ಟಿದೆ. ಒಂಥರ ಇದ್ರ ಥರ ಆಗಿಬಿಟ್ಟಿತ್ತು. ಓಪನ್ ಆದರೆ ಗೊತ್ತಾಗಿರುತ್ತಲ್ಲ, ಅಂದರೆ ಸ್ವಲ್ಪ ಪರ್ಚಿರೋದು ಏನಾಗಿದೆ, ಸ್ವಲ್ಪ ಹಾಳಕ್ಕೆ ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ನಾನು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬಿಟ್ಟು ರಾತ್ರಿ ಬಿಟ್ಟಿದ್ದೀನಿ. ಪರವಾಗಿಲ್ಲ, ಡ್ರೈ ಆಗಿದೆ. ಆದರೆ ಮತ್ತೆ ಏನಾದರೂ ಜಗಳಕ್ಕೆ ಹೋದರೆ ಬೇರೆ ಬೆಕ್ಕು ಜೊತೆ ಮತ್ತೆ ಅದು ಅದೇ ಥರನೇ ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಂದರೆ ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಆಗ್ತಿದೆ, ಆ ಥರ. ಓಕೆ ಫ್ರೆಂಡ್ಸ್, ಹಾಗೆ ಇವಾಗ ಒಂದು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಹಾಗೆ ಆಮೇಲೆ ರಸಮ್ ಎಲ್ಲ ಮಾಡೋಣ ಅಂತೇಳಿ. ಆಮೇಲೆ ರಸಮ್ ಮಾಡೋಣ, ಸ್ವಲ್ಪ ಉಪ್ಪು ಸಾಂಬಾರಿದೆ, ಮಧ್ಯಾಹ್ನಕ್ಕಾಗುತ್ತೆ, ರಾತ್ರಿಗೆ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತೇಳಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 12:30, ಇನ್ನೂ ರಸಮ್ ಎಲ್ಲ ಏನೂ ಮಾಡೇ ಇಲ್ಲ. ಯಾಕೆಂದರೆ ಟ್ಯಾಂಕರ್ ಬಂತು, ಮತ್ತು ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ಟ್ಯಾಂಕರ್ ಬಂತು. ಹಾಗೆ ಮೈನ ಫೋನ್ ಮಾಡಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಇವಾಗ ಇಬ್ಬರು ಕೂಡ ಮಾಡಿದೆ. ಹಾಗೆ ಮೈನನ ಜೊತೆ ಮಾತಾಡಿಕೊಂಡು ನೋಡಿ ಐಬ್ರೋ ಮಾಡಿದ್ದೀನಿ. 20 ಡೇಸ್ಗೆ ಒಂದ್ಸರಿ ಮಾಡ್ಕೊಂಡ್ರೆ ಆಗುತ್ತೆ. ಅಂದರೆ 20 ಡೇಸ್ಗೆ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಏನಂತ ಹೇಳ್ಬೋದು, ಕೂದಲೆಲ್ಲ ಚೆನ್ನಾಗಿ ಬಂದಿರುತ್ತೆ. ಒಂದು 15 ಡೇಸು ಈ ಥರ ಎಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಚಿಕ್ಕ ಕೂದಲು ಬಂದಿರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು 20 ಡೇಸು 15 ಡೇಸು ಆ ಥರ ಬಿಟ್ಟರೆ ಬೇಗನೆ ಏನಂತಂದರೆ ಕೂದಲು ಉದ್ದ ಬಂದಿರ್ತವೆ, ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಷ್ಟೇ. ಓಕೆ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನೋಡಿ ಕರೆಕ್ಟಾಗಿ ಬಂದಿದೆಯಾ, ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ ಕರೆಕ್ಟಾಗಿ ಬಂದು. ಇಲ್ಲೆಲ್ಲ ಏರೇನೂ ಅಷ್ಟು ರಿಮೂವ್ ಮಾಡೋಕ್ಕೋಗಲ್ಲ, ಕೆಳಗಡೆ ಮಾತ್ರ ಜಾಸ್ತಿ ಏರನ್ನ ರಿಮೂವ್ ಮಾಡುವಂಥದ್ದು. ಓಕೆ, ಇವಾಗ ಹೋಗ್ಬಿಟ್ಟು ರಸಮ್ ಮಾಡೋಣ. ಓಕೆ, ಚಳಿಗೆ ಸ್ಕಿನ್ನು ಬೆಳಿಗ್ಗೆ ಕ್ರೀಮ್ ಹಚ್ಚಿದ್ರು ಕೂಡ ಬೇಗನೆ ಡ್ರೈ ಆಗಿಬಿಡುತ್ತೆ. ಚಳಿಗಾಲದಲ್ಲಿ ಒಂದು ಗಾದೆ ಹೇಳ್ತಾರೆ, ಏನಂದರೆ ಕಾಗೆ ಸ್ಕಿನ್ನು ನಮಗೆ ಅಂತೆ, ನಮ್ಮ ಸ್ಕಿನ್ನು ಕಾಗೆಗಂತೆ. ಕಾಗೆ ಸ್ಕಿನ್ನು ನೀವು ನೋಡ್ಬೋದು, ಏನಂದರೆ ಹಾಗಂತ ಹೇಳ್ತಾರೆ, ಕರೆಕ್ಟೋ ಸರಿನೋ ಗೊತ್ತಿಲ್ಲ, ಆ ಥರ ಗಾದೆ ಹೇಳ್ತಾರೆ. ಚಳಿಗಾಲ ಬಂದರೆ ಆ ಥರ ಹೇಳುವಂಥದ್ದು. ಕಾಗೆ ಚರ್ಮ ನಮಗೆ, ನಮ್ಮ ಚರ್ಮ ಕಾಗೆಗೆ ಅಂತ ಹೇಳ್ತಾ ಇರ್ತಾರೆ. ನೋಡಿ ನೀವು ಕಾಗೆಗಳು ಒಂದೊಂದು, ಎಲ್ಲ ಕಾಗೆ ಅದೇ ಥರ ಇರಲ್ಲ, ಒಂದೊಂದು ಕಾಗೆ ಒಂಥರ ಶೈನಿಂಗ್ ಥರ ಪಳಪಳ ಅಂತ ಹೊಡಿತಾ ಇರುತ್ತೆ. ಚಳಿಗಾಲದಲ್ಲಿ ಮಾತ್ರ ಅದಕ್ಕೆ ಆ ಥರ ಹೇಳೋದು. ಓಕೆ ಫ್ರೆಂಡ್ಸ್, ಹಾಗೆ ಇವಾಗ ರಸಮ್ ಮಾಡ್ತೀನಿ. ಗಂಟಲು ಫುಲ್ಲು ನನಗೆ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಫೀವರೇ ಬಂದ್ಬಿಡ್ತಿದ್ಯೇನೋ ಅನ್ನೋ ಥರ ಆಗ್ತಾ ಇರುತ್ತೆ. 6 ತಿಂಗಳಿಗೆ 3 ಸಾರಿ ಜ್ವರ ಅಂತ ಬಂದೇ ಬರುತ್ತೆ. ಈ ಗಂಟ್ಲು ಕೆರೆತ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬಿಟ್ಟಿದೆ, ಒಂಥರ ಆಗ್ತಿದೆ. ಅದಕ್ಕೆ ಮೋನ್ಮಮ್ಮನಿಗೆ ವಿಕ್ಸ್ ಮಾತ್ರೆ ತೊಗೊಳ್ಳಿ ಅಂತ ಹೇಳ್ತಲ್ಲ ಅಡ್ವರ್ಟೈಸು, ಅದಕ್ಕೆ ವಿಕ್ಸ್ ಮಾತ್ರೆ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಈಗ ಬಂದಾಗ ತರ್ತಾರೋ ಇಲ್ಲ, ಸಂಜೆ ಬರುವಾಗ ತರ್ತಾರೋ ಗೊತ್ತಿಲ್ಲ. ಓಕೆ, ರಸಮ್ ಮಾಡೋಣ. ಎಷ್ಟೊತ್ತಿಗೆ ಮಾಡಿದರೆ ಸ್ವಲ್ಪ ಕುಡಿಬೋದಿತ್ತು,
ಗಂಟ್ಲಿಗೂ ಸ್ವಲ್ಪ ಆರಾಮ್ ಅನ್ನಿಸ್ತಾ ಇತ್ತು. ನಾನು ಹೀಗೆ ಮಾತಾಡಿಕೊಂಡು ರಸನೂ ಮಾಡಿಲ್ಲ, ಏನು ಮಾಡಿಲ್ಲ. ಅದು ಏನು ನಾನು ಮೈನ ಮಾತಾಡಿದೆ, ಎಷ್ಟು ಮಾತಾಡ್ತೀವಿ ಅಂದರೆ 1.5 ಗಂಟೆ ಟೈಮ್, ಒಂದೊಂದ್ಸರಿ 2 ಅವರ್ ಮಾತಾಡ್ತೀವಿ. ನಮ್ಮ ಚೈತ್ರಾಣಿ ಕೇಳ್ತೀವಿ ಏನು ಮಾತಾಡ್ತೀರ 2 ಅವರು ಅಂತ. ಹಂಗೆ ಟಾಪಿಕ್ಕು ಒಂದಾದ್ಮೇಲೆ ಒಂದು ಹೋಗ್ತಾ ಇರುತ್ತೆ, ಹಾಗೆ ಮಾತಾಡ್ತಾ ಇರ್ತೀವಿ ಅಂತ. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ನಾವು ಮಾತಾಡ್ತಾ ಇರ್ತೀವ 1.5 ಅವರ್ 2 ಅವರ್ ಆಗಿಬಿಟ್ಟಿರುತ್ತೆ. ಆವಾಗ ಫೋನ್ ಅಂದರೆ ನಾವು ಕಟ್ ಮಾಡೋದೇ ಇಲ್ಲ, ಫೋನ್ ಅದೇ ಕಾಲ್ ಕಟ್ಟಾಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಆವಾಗ ಮೈನ ಹೇಳೋದು ರೇಖಕ್ಕೆ ಅವ್ರಿಗೂ ನೋಡಿ ಬೇಜಾರಾಗ್ಬಿಡ್ತು, ಅದಕ್ಕೆ ಫೋನ್ ಕಟ್ ಮಾಡಿಬಿಟ್ಟಿದ್ದಾರೆ, ನಾವು ಕಟ್ ಮಾಡಿಬಿಡೋಣ ಸಾಕು ಬಂದ್ಬಿಟ್ಟು ಹೇಳಿ ಕಟ್ ಮಾಡುವಂಥದ್ದು ಆ ಥರ. ಓಕೆ ಫ್ರೆಂಡ್ಸ್, ಇವಾಗ ಮಾತಾಡ್ತಾ ಇದ್ದರೆ ನನ್ನ ಕೆಲಸ ಆಗಲ್ಲ, ರಸಮ್ ಕೆಲಸ. ನಾನು ನಿಮ್ಮ ಜೊತೆ ಮಾತನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ರಸಮ್ ಮಾಡಿಬಿಡ್ತೀನಿ. ಓಕೆ, ಟೈಮ್ ಬಂದು ಇವಾಗ 4:15. ಹಾಗೆ ಬಿಸಿಲು ಇವತ್ತು ತುಂಬ ಚೆನ್ನಾಗಿ ಬರ್ತಾ ಇದೆ, ಬೆಳಿಗ್ಗೆಯಿಂದನೂ ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ನಿನ್ನೆ ಸುಮಾರು ಒಂದು 12:30 1 ಗಂಟೆ ಗಂಟ ಬಿಸಿಲೇ ಇಲ್ಲ, ಆಮೇಲೆ ಸ್ವಲ್ಪ ಬಂತಂದರೆ ತುಂಬ ಏನಿಲ್ಲ, ಸ್ವಲ್ಪ ಓಕೆ ಅನ್ನೋ ಥರ ಬಂತು ಅಷ್ಟೆ. ಓಕೆ, ಹಾಗೆ ಇವತ್ತು ಬಂದು 2000 ಹೇಳ್ಬಿಡ್ತೀನಿ, ಫುಲ್ ಹೇಳ್ಬಿಡ್ತೀನಿ. ಏನಂದರೆ ಡಿಸೆಂಬರ್ 31 ಮತ್ತು 2024 ಲಾಸ್ಟ್ ಡೇ. ಹಾಗೆ ನನ್ನ ಗಂಟಲು ಸರಿ ಹೋಗಿಲ್ಲ, 1 ಲೋಟ ಅಲ್ಲ 2 ಲೋಟ ರಸಮ್ ಕುಡ್ದಿದ್ದೀನಿ, ಆದರೂ ಕೂಡ ಸರಿ ಹೋಗಿಲ್ಲ. ಒಂಥರ ಏನಾಗ್ತಾ ಇರುತ್ತೆ ಅಂದರೆ ಒಂಥರ ಕಿಚಿ ಥರ, ಮತ್ತು ಮಾತಾಡೋಕ್ಕೆ ಉಸಿರು ಕಟ್ಟಿದ ಥರ ಆಗ್ತಾ ಇರುತ್ತೆ, ಆ ಥರ ಆಗೋದು. ಓಕೆ, ಎಲ್ಲರೂ ಇವತ್ತು ನೈಟು ಎಲ್ಲರೂ ಪಾರ್ಟಿ ಮಾಡೋದಕ್ಕೆ ಮತ್ತು ನ್ಯೂ ಇಯರ್ನ ಅಂದರೆ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇರುತ್ತೆ. ಯಾರೆಲ್ಲ ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಓಕೆ, ನಾವ್ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೆಕ್ಸ್ಟು ಅಂದರೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಹಾಗೆ ಗಂಡು ಮಕ್ಕಳೆಲ್ಲ ಸ್ವಲ್ಪ ಹೊರ್ಗಡೆ ಎಲ್ಲ ಹೋಗಿ ಪಾರ್ಟಿ ಎಲ್ಲ ಮಾಡೋದಿರುತ್ತೆ. ಹೆಣ್ಮಕ್ಳು ಸ್ವಲ್ಪ ಹೋಗ್ತಾರೆ, ಒಂದಷ್ಟು 80% ಹೆಣ್ಮಕ್ಳು ಅವರು ಕೂಡ ಹೊರ್ಗಡೆ ಅಲ್ಲಿ ಇಲ್ಲಿ ಹೋಗಿ ಎಂಜಾಯ್ ಮಾಡ್ತಾರೆ. ಒಂದು 20% ಹೆಣ್ಮಕ್ಳು ಮನೇಲೇ ಇರ್ತಾರೆ. ಹೌದು, ಪಾರ್ಟಿ ಗೀಟಿ ಏನಿಲ್ಲ, ಪಾರ್ಟಿ ಮಾಡೋರಿಗೆ ಬೇಯಿಸಾಕುವಂಥದ್ದು ಅಂದರೆ ಅಡುಗೆ ಮಾಡಿ ಕೊಡುವಂಥದ್ದು, ಆ ಥರ ಆಗಿರುತ್ತೆ ಅಷ್ಟೇ. ಓಕೆ, ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ, ನಾನು ಓದಿ ಖುಷಿ ಪಡ್ತೀನಿ ಯಾವ್ಯಾವ ಥರ ಕಮೆಂಟ್ಸ್ ಬರುತ್ತೆ ಅಂತ, ಹಾಗೆ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತೇಳಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನಿವಾಗ ಬ್ಲ್ಯಾಕ್ ಟೀ ಮಾಡಿ ಬಂದೆ ಕುಡಿಯೋಣ ಅಂಥೇಳಿ. ಇದು ಕಿರಿಕಿರಿ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ನಿನ್ನೆಯಿಂದ ಸ್ವಲ್ಪ ಕಫ ಇತ್ತು, ಬೆಳಿಗ್ಗೆಯಿಂದ ಈ ಥರ ಕಿರಿಕಿರಿ ಕಫ ಎರಡೂ ಇದೆ, ಆ ಥರ ಆಗ್ಬಿಟ್ಟಿದೆ. ಥರ ಅದು ಮಾತಾಡುವಾಗನೇ ಏನಾಗುತ್ತೆ ಅಂದರೆ ಉಸಿರು ಕಟ್ಟಿದಾಗ ಆಗೋದು, ಆ ಥರ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಏನಾದರೂ 2024 ಈ ಥರ ಇದ್ವಿ, ಹಾಗೆ 2025 ಈ ಥರ ಇರಬೇಕು ಅಂತ ಯಾರಿಗಾದ್ರೂ ಅನಿಸುತ್ತಾ? ಅಂದರೆ ನಾನು 2025 ಈ ಕೆಲಸ ಮಾಡಲೇಬೇಕು, ಏನಂದರೆ ಮನೆ ಕಟ್ಟೋದಿರ್ಬೋದು, ಅಥವಾ ಏನಾದರೂ ಒಂದು ಸೈಟ್ ಮಾಡಲೇಬೇಕು ಅನ್ನೋದು, ಅಥವಾ ಇನ್ನೊಂದು ಇಲ್ಲ ಈ ವರ್ಷ ನಾನು ಮದುವೆ ಆಗಲೇಬೇಕು ಅಂತ ಅನ್ನೋದು ಏನಾದರೂ ಇರುತ್ತಲ್ಲ ಅವ್ರದ್ದೇ ಆದಂಥ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ, ಈ ವರ್ಷ ಇದು ಮಾಡಬೇಕು ಅನ್ನೋದಾದರೆ ಏನು ಮಾಡ್ತೀರಾ ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಹಿಂಗೆ ಕೇಳ್ತಿದ್ಯಾ? ಯಾಕೆ ಹಿಂಗೆ ಕೇಳ್ತಿದ್ಯಾ? ಅಯ್ಯೋ, ಮೊಟ್ಟೆ ತಿನ್ಬೇಕಂದ್ರೆ ಅಲ್ಲಿ ಇಲ್ವಾ ಮೊಟ್ಟೆ? ಮಾಡಿದೀರಾ ಅಂತ ನಾನು ಏನು ಮಾಡಿಲ್ಲ, ರಸಮ್ ಇದೆ. ಅವರೆಕಾಯಿಲ್ಲ ಯಾವುದು ಸ್ಟಾರ್ ಥರ ಬರುತ್ತಲ್ಲ, ಉಪ್ಸಾರು ಮಾಡ್ತಾರಲ್ಲ ಅದರಲ್ಲಿ ಹೀರೆಕಾಯಿ. ಹೀರೆಕಾಯಿ ಮಾಡಿದ್ರೆ ತಿನ್ನೋಣ ಅನ್ಕೊಂಡೆ. ಇಲ್ಲ, ಏನು ಮಾಡಿಲ್ಲ. ಮೊಟ್ಟೆ ಮಾಡ್ತೀನಿ.
ಮಾಡ್ಕೊತೀನಿ ನಾವು. ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ? ಏನು ಹತ್ತತ್ರ 5 ಗಂಟೆ ಇನ್ನೇನು. 6 ಗಂಟೆಗೆ ತಾನೇ ಏನು ಬರುತ್ತೆ? ಅಯ್ಯೋ ದೇವ, 3:15ಗೆ ಬರಲ್ಲ. 3:15ಗೆ ಬಾ ಅಂತ ಹೇಳಲಿಲ್ಲ. 3:15ಗೆ ಬಂದ್ಬಿಡು. 3:15 ಆಗಲ್ಲ, 3:45 ಆಗುತ್ತೆ. ಅಷ್ಟು ಬೇಗ ಬರ್ಬೋದು ನಾನು. ಬೇಗ ಬಾ ಅಂತ ಹೇಳಲಿಲ್ಲ. ಹಾಕ್ಬಿಟ್ಟು ಬರ್ಬೋದು. ಅಲ್ಲ, ನಾನು ಬೇಗ ಬಾ ಅಂತ ಹೇಳಿಲ್ಲ. ಏನಕ್ಕೆ ಲೇಟಾಗಿ ಬೇಗ ಬಂದೆ ಅಂತ ಈಗ ಕೇಳ್ತಾ ಇದ್ದೀರಾ? ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಲ್ವಾ, ಅದಕ್ಕೆ. ಈರುಳ್ಳಿ ದೋಸೆ ನನ್ನ ಫ್ರೆಂಡ್ಸೇ ತಿನ್ಕೊಂಡು ತಿನ್ಕೊಂಡು ಚೆನ್ನಾಗಾಗಿತ್ತು. ಸಖತ್ತಾಗೈತೆ. ಏನು ನಿಮ್ಮ ಮಮ್ಮಿ ಹಿಂಗೆ ಮಾಡ್ತಾರೆ, ನಿಮ್ಮ ಮಮ್ಮಿ ಕೈ ರುಚಿನಪ್ಪ ಅಂತಾರೆ. ಹೇಳ್ತಾರೆ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ ನಿಮ್ಮ ಮಮ್ಮಿ. ನಮ್ಗೆಲ್ಲ ಉಪ್ಪಿಟ್ಟು ಹೋಗಲ್ಲ ಕಣಪ್ಪ. ಉಪ್ಪಿಟ್ಟು ಬಿಟ್ಬಿಟ್ಟು ಏನಾದ್ರು ಏನ್ ಮಾಡಿದ್ರು 2 10 ಬಾಕ್ಸ್ ತಗೋಬ ನಾವು ತಿಂತೀವಿ ಅಂತಾರೆ. ಈಗ ಒಬ್ರು ಏನಂತಾರೆ ಗೊತ್ತಾ, ಒಳ್ಳೆ ಕೆಲಸ ಇಲ್ಲ ಅಂತಾರೆ. ಏನ್ ಹೇಳೋ ಅಂದ್ರೆ, ಒಂದು ಹೋಟೆಲ್ ಇಕ್ಕೊಬಿಟ್ರಿ ಹೇಳ್ತೀನಿ, ವ್ಯಾಪಾರ ನೋಡ್ರಿ ಆಮೇಲೆ ಅಂತೀನಿ, ಹಂಗಂತಾರೆ. ವ್ಯಾಪಾರ ಆಗಿಲ್ಲ ಅಂದ್ರೆ ನಾನೇ ಹೋಟ್ಲಿಗೆ ಹಾಕಿರೋ ಬಂಡವಾಳ ಕೊಟ್ಬಿಡ್ತೀನಿ ಅಂತಾನೆ. ಯಾವ್ದಿದು ಮೆಡ್ಡ? ನಾಮ ಎಲ್ಲ ಸುತ್ತಕ್ಕೆ ಹೋಗೋಳ. ಈಗ ಕೌಶಿ ಹೇಳ್ತಾ ಇದ್ದ, ಅವ್ರ ಫ್ರೆಂಡ್ಸ್ ಎಲ್ಲ, ಅಮ್ಮ ನೀನು ಮಾಡಿರೋ ಅಡುಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹೋಟೆಲ್ ಮಾಡಿದ್ರೆ ಚೆನ್ನಾಗಿ ನಡೆಯುತ್ತೆ ಬಿಸ್ನೆಸ್ ಎಲ್ಲ ಅಂತ. ಆದರೆ ಏನು ಗೊತ್ತಾ, ನಮಗಾದ್ರೂ ಅಷ್ಟೇ, ನಾವು ಬೇರೆಯವರು ಮಾಡಿರುವಂಥ ಅಡುಗೆನ ತಿಂದಾಗ ನಮಗೇನೋ ಟೇಸ್ಟು ಚೆನ್ನಾಗಿದೆ ಅನಿಸುತ್ತೆ. ಅವಾಗ ನಾವು ಹೇಳ್ತಾ ಇದ್ದು, ನೋಡು ಅವ್ರು ಹೇಗೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತೀವಲ್ವ. ಅದೇ ಥರ ನಾವು ಮಾಡಿರೋದು ಯಾವಾಗಲೂ ನಾವೇ ತಿಂತಾ ಇರ್ತೀವಲ್ಲ, ಅದು ಅಷ್ಟೊಂದು ರುಚಿ ಅಂತ ಅನಿಸೋದೇ ಇಲ್ಲ. ಅದನ್ನೇ ಬೇರೆಯವರು ಮಾಡಿ ಕೊಟ್ಟಾಗ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸ್ತಾ ಇರುತ್ತೆ. ಆ ಥರ ಎಲ್ಲರಿಗೂ ಮಕ್ಕಳು ಅವರು ಡೈಲಿ ಅವ್ರ ಮನೇಲಿ ಒಂದೇ ಥರ ಮಾಡ್ತಾಯಿರ್ತಾರೆ. ನಮ್ಮ ಮನೇಲಿ ನಾವು ಒಂದೇ ಥರ ಮಾಡ್ತಾಯಿರ್ತೀವಿ. ನಮ್ಮ ಊಟನ ಅವ್ರು ತಿಂದಾಗ ಅವ್ರಿಗೆ ಏನೋ ಡಿಫ್ರೆಂಟ್ ಅಂತ ಅನಿಸುತ್ತೆ ಅಷ್ಟೇ. ಅದಕ್ಕೆ ಟೇಸ್ಟ್ ಅಂತ ಅನಿಸುತ್ತೆ, ಚೆನ್ನಾಗಿದೆ ಅಂತಲೂ ಕೂಡ ಅನಿಸುತ್ತೆ. ಮಕ್ಕಳಿಗೆ ಅಂತಲ್ಲ, ನಮಗೂ ಕೂಡ ಹಾಗೇ. ಅದಾದಮೇಲೆ ಇದು ಬಂದು ರಾತ್ರಿ ಏನಂದರೆ, ಚಿಕನನ್ನು ನಾಳೆ ಮಾಡೋಣ ನ್ಯೂ ಇಯರ್ ದಿನ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಎಲ್ಲರೂ ಇವತ್ತು ನಾನ್ ವೆಜ್ ಮಾಡ್ತಿದ್ದೀವಿ, ಇವತ್ತೇ ನೈಟಿಗೆಲ್ಲ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಕೂಡ ನೈಟೇ ಮಾಡಿಬಿಡೋಣ ಅಂತೇಳಿ ಚಿಕನ್ನು ಮಮ್ಮನಿಗೆ ಚಾಪ್ಸ್ ಅಂದರೆ ತುಂಬಾ ಇಷ್ಟ. ಆವಾಗವಾಗ ಹೇಳ್ತಾನೆ ಇರ್ತಾರೆ, ಚಿಕನ್ ಚಾಪ್ಸ್ ಮಾಡು ಅಂಥೇಳಿ. ಮತ್ತು ಮಟನ್ ಮೊನ್ನೆನೂ ಅಷ್ಟೇ, ಮಟನ್ ತಂದಾಗ್ಲೂ ಅಷ್ಟೇ ಅದೇ ಹೇಳ್ತಾಯಿದ್ರು, ಚಾಪ್ಸ್ ಮಾಡು. ಮಟನಲ್ಲಿ ಒಂದಿನೂ ಚಾಪ್ಸ್ ಮಾಡೇ ಇಲ್ಲ ಅಂತ. ಅದಕ್ಕೆ ನಾನು ಆಯಿತು ಅಂತ ಅಂದೆ. ಆದರೆ ಆವತ್ತು ಮಟನ್ ಏನಾಗಿತ್ತು ಅಂದರೆ ಫುಲ್ಲು ಚರ್ವಿ ಥರ ಇತ್ತು. ಅದಕ್ಕೆ ಚಾಪ್ಸ್ ಬೇಡ, ಪಲಾವ್ ಮಾಡಿಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತೇಳಿ ನಾನು ಪಲಾವ್ ಮಾಡಿದ್ದೆ. ಆ ಥರ ಹಾಗೆ ನಾನು ಚಾಪ್ಸ್ ಎಲ್ಲ ಮಾಡಿ, ಹಾಗೆ ಇದು ಬಂದು ಅಡುಗೆ ಎಲ್ಲ ಆದಮೇಲೆ ನಾನು ಮಮ್ಮನಿಗೆ ಈ ಥರದ್ದು ಚಾಕ್ಲೇಟ್ ಎಲ್ಲ ತೊಗೊಬನ್ನಿ, ನನ್ನ ಗಂಟಲು ಏನಿದೆ ಅದು ಕಿರಿಕಿರಿ ಆಗ್ತಿತ್ತಲ್ಲ, ಅದಕ್ಕೆ ಈ ಥರ ಚಾಕ್ಲೇಟ್ ತೊಗೊಬನ್ನಿ ಅಂತ ಹೇಳಿದೆ. ಆ ಥರ ಚಾಕ್ಲೇಟಲ್ಲಿ 3 ಫ್ಲೇವರ್ ಇದೆ. ಒಂದು ಇದು ಏನದು ಪುದೀನ ಇದೆ, ಮತ್ತು ಒಂದು ಹನಿ ಇದೆ, ಒಂದು ಜಿಂಜರು, 3 ಥರದ್ದಿತ್ತು. 3 ಥರನೂ ತಂದಿದ್ದಾರೆ. ಅದನ್ನು ಊಟ ಎಲ್ಲ ಆದಮೇಲೆ ಇದು ಚಾಕ್ಲೇಟ್ ತೊಗೊಂಡ್ಮೇಲೆ ಅಂದರೆ ಈ ಚಾಕ್ಲೇಟ್ನ ನಾವು ಬಾಯಿಗೆ ಹಾಕ್ಕೊಂಡ್ಮೇಲೆ ಮತ್ತೆ ನಾವು ನೀರು ಆ ಥರದ್ದೆಲ್ಲ ಕುಡಿಯೋಕ್ಕೆ ಹೋಗಬಾರ್ದು. ಒಂದು 1 ಅವರ್ ಹಾಗೆ ಇರಬೇಕು. ಆವಾಗ ಸ್ವಲ್ಪ ರಿಲೀಫ್ ಆಗುತ್ತೆ, ಮತ್ತು ಅದೇ ಥರನೇ ಅನ್ನಿಸ್ತಾ ಇರುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನೈಟು ಚಾಪ್ಸಲ್ಲಿ ಊಟ ಎಲ್ಲ ಮಾಡಿಕೊಂಡು ಇದು 2024 ಲಾಸ್ಟ್ ಡೇ. ಓಕೆ, ಹಾಗೆ ನಮ್ಮ ಗುಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.